ನಮಸ್ಕಾರ, ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಹುಲ್ ಗಾಂಧಿ ಅವರ ದ್ವಿಪೌರತ್ವ ಕೇಸ್. ಬ್ರಿಟಿಷ್ ಪ್ರಜೆ ರಾಹುಲ್ ಗಾಂಧಿ ಒಬ್ರು ಈ ದೇಶದ ಸಂಸದರಾಗೋದಿಕ್ಕೇನೆ ಅವರಿಗೆ ಅವಕಾಶ ಇಲ್ಲ ಅನ್ನುವ ಕೇಸ್ ಇದೆಯಲ್ವಾ. ಅಲಹಾಬಾದ್ ಹೈಕೋರ್ಟ್ ಅಲ್ಲಿ ಈಗ ಕೇಂದ್ರ ಸರ್ಕಾರ, ಕೇಂದ್ರ ಗೃಹ ಇಲಾಖೆ ಅಧಿಕೃತ ಎಂಟ್ರಿ ಆಗೋ ಮೂಲಕ ನೆಕ್ಸ್ಟ್ ಲೆವೆಲ್ಗೆ ಟೇಕ್ ಆಫ್ ಆಯ್ತಲ್ವಾ. ಈ ಕೇಸಲ್ಲಿ ಭಾರಿ ಬೆಳವಣಿಗೆ. ರಾಹುಲ್ ಗಾಂಧಿ ಅವರಿಗೆ ದೊಡ್ಡ ಹಿನ್ನಡೆಯಾಗಿದೆ. ರಾಹುಲ್ ಗಾಂಧಿ ರಾಜಕೀಯ ಬದುಕು ಅಲ್ಲೋಲ ಕಲ್ಲೋಲ ಆಗೋದು ಫಿಕ್ಸ್. ಏನ್ ಡೆವಲಪ್ಮೆಂಟ್, ಕಡೆಗೂ ವಿಘ್ನೇಶ್ ಶಿಶಿರ್, ಆ ಕಡೆ ಸುಬ್ರಮಣಿಯನ್ ಸ್ವಾಮಿ ಹೋರಾಟಕ್ಕೆ ದೊಡ್ಡ ಗೆಲುವು. ಇದು ನಿಜವಾಗಿಯೂ ಒಂದು ದೊಡ್ಡ ಸ್ಟೆಪ್ ಈ ಕೇಸಲ್ಲಿ. ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಲೇಟೆಸ್ಟ್ ಡೆವಲಪ್ಮೆಂಟ್ ಏನಪ್ಪಾ ಅಂತ ಕೇಳಿದ್ರೆ, ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರಿಗೆ ದ್ವಿಪೌರತ್ವ ವಿವಾದದಲ್ಲಿ ಹಿನ್ನಡೆಯಾಗಿದೆ ಕೋರ್ಟ್ನಲ್ಲಿ. ರಾಹುಲ್ ಗಾಂಧಿ ಬ್ರಿಟಿಷ್ ಪೌರತ್ವ ಹೊಂದಿದ್ದಾರೆ ಅನ್ನುವಂಥ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗ FIR ದಾಖಲಿಸಲು, ತನಿಖೆ ನಡೆಸಲು ಅಲಹಾಬಾದ್ ಹೈಕೋರ್ಟ್ ಲಕ್ನೋ ಪೀಠ ಶುಕ್ರವಾರ ಅತ್ಯಂತ ಮಹತ್ವದ ಆದೇಶ ಕೊಟ್ಟಿದೆ. ವಿಘ್ನೇಶ್ ಶಿಶಿರ್ ಅವರು ಇಷ್ಟು ದಿನ ಹೋರಾಟ ಮಾಡಿದ್ದೇ ಇದನ್ನು ಹಿಡ್ಕೊಂಡು. ಈ ಕೇಸ್ನಲ್ಲಿ ಎಲ್ಲ ಸಾಕ್ಷಿಗಳಿವೆ. ಬ್ರಿಟನ್ ಗವರ್ಮೆಂಟಿಂದ ಅಧಿಕೃತವಾಗಿ ದಾಖಲೆ ಹಸ್ತಾಂತರ ಆಗಿದೆ ಮತ್ತು ಇಂಡಿಯನ್ ಗವರ್ಮೆಂಟ್ RTI ಅಡಿ ಕೊಟ್ಟಿರುವಂತಹ ಮಾಹಿತಿಯಿಂದ ಹಿಡಿದು ಇಮೇಲ್ ಕಮ್ಯುನಿಕೇಷನ್ ಇಂದ ಹಿಡಿದು ಪ್ರತಿಯೊಂದು, ಅವರೇ ಬ್ರಿಟನ್ ಒಂದು ಎಲೆಕ್ಷನ್ನಲ್ಲಿ ವೋಟಿಂಗ್ ಮಾಡಿದ ಸಾಕ್ಷಿ, ಅವರ ಅಧಿಕೃತ ಅಡ್ರೆಸ್ಸು, ಅವರು ಡಿಕ್ಲೇರ್ ಮಾಡ್ಕೊಂಡಿರೋದು, ಅವರು ಡೈರೆಕ್ಟರ್ ಆಗಿ ಒಂದು ಕಂಪನಿಗೆ ಏನಿದ್ದಾರೆ ಅಲ್ಲಿ ತನ್ನ ಬ್ರಿಟಿಷ್ ಪೌರತ್ವ ಡಿಕ್ಲೇರ್ ಮಾಡ್ಕೊಂಡಿರೋದು, ಎಲ್ಲ ದಾಖಲೆಗಳನ್ನು ತನಗೆ ಸಿಕ್ಕಿರೋದನ್ನು ವಿಘ್ನೇಶ್ ಶಿಶಿರ್ ಕೋರ್ಟ್ ಮುಂದೆ ಇಟ್ಟಿದ್ರು. ಬಟ್ ಇದು ನಮ್ಮ ವ್ಯಾಪ್ತಿಗೆ ಬರಲ್ಲ. ಈ ರೀತಿ ಹಲವಾರು ಕಾರಣಗಳಿಂದಾಗಿ ಈ ಕೇಸು ಮುಂದಕ್ಕೆ ಹೋಗ್ತಾನೆ ಇತ್ತು. ಹೈಕೋರ್ಟ್ಗೆ ಮೇಲ್ಮನವಿ ಹಾಕ್ಕೊಂಡ್ರು ವಿಘ್ನೇಶ್ ಶಿಶಿರ್. ಈ ಕೇಸ್ನಲ್ಲಿ ನ್ಯಾಯ ಬೇಕೇ ಬೇಕು ಅಂತ ಮೇಲ್ಮನವಿ ಹಾಕ್ಕೊಂಡಿದ್ರು. ಅಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಯಾವಾಗ ಸಿಕ್ತು ಅಂದರೆ, ಕೇಂದ್ರ ಗೃಹ ಇಲಾಖೆ ಈ ಹಿಂದೆ ಸುಬ್ರಮಣಿಯನ್ ಸ್ವಾಮಿ ಅವರು ದೂರು ಕೊಟ್ಟಾಗ ನೋಟಿಸ್, ಶೋ ಕಾಸ್ ನೋಟಿಸ್ ಸರ್ವ್ ಮಾಡಲಾಗಿತ್ತಲ್ಲ, ಆ ಆಧಾರದಲ್ಲಿ ಕೇಂದ್ರ ಗೃಹ ಇಲಾಖೆಯು ಈ ಕೇಸ್ಗೆ ಎಂಟ್ರಿ ಕೊಡ್ತು. ಸೊ ಈ ಕೇಸ್ ಎಲ್ಲೋ ಹೋಗುತ್ತೆ ಅಂತ ಅನಿಸಿತ್ತು. ಈಗ ನೋಡಿ, ಅಲಹಾಬಾದ್ ಹೈಕೋರ್ಟ್ ಇದು FIR ದಾಖಲಿಸೋದು ಅರ್ಹವಾದ ಪ್ರಕರಣ, ಇನ್ವೆಸ್ಟಿಗೇಷನ್ ಆಗಿ ಸತ್ಯ ಹೊರಗಡೆ ಬರಬೇಕು ಅಂತ ಕಡೆಗೂ ವಿಘ್ನೇಶ್ ಶಿಶಿರ್ ಹೋರಾಟಕ್ಕೆ ಮೊದಲ ಜಯ ಸಿಕ್ಕಿದೆ. FIR ದಾಖಲಾಗತ್ತೆ. ಈಗ ಲಕ್ನೋ ಪೀಠದ ಆದೇಶ ಇದೆ. ಕರ್ನಾಟಕದ ಬಿಜೆಪಿ ಕಾರ್ಯಕರ್ತ ಈ ವಿಘ್ನೇಶ್ ಶಿಶಿರ್ ಅವರು ಲಕ್ನೋದ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಫಸ್ಟ್ ಪ್ರಯತ್ನ ಮಾಡಿರ್ತಾರೆ. ರಾಹುಲ್ ಗಾಂಧಿ ವಿರುದ್ಧ ದೂರು ಕೊಟ್ಟಿರ್ತಾರೆ. ರಾಹುಲ್ ಬ್ರಿಟಿಷ್ ಪೌರತ್ವ ಹೊಂದಿದ್ದು ಈ ಮಾಹಿತಿಯನ್ನ ಮರೆಮಾಚಿ, ಅಂದ್ರೆ ಸುಳ್ಳು ಹೇಳಿ, ಭಾರತದ ಇತಿಹಾಸದಲ್ಲೇ ಇಂಥದ್ದೊಂದು ನಡೆದಿಲ್ಲ ಅಂತ ಅವರು ವಾದ ಮಾಡ್ಕೊಂಡು ಬಂದಿದ್ದು. ಪಾಪ ಭಾರತದ ಇತಿಹಾಸದಲ್ಲೇ ಇಂಥದ್ದೊಂದು ನಡೆದಿಲ್ಲ. ಸುದೀರ್ಘ ಅವಧಿಗೆ 2 ದಶಕಗಳ ಕಾಲ ಒಬ್ಬ ವಿದೇಶಿ ಪ್ರಜೆ ನಮ್ಮ ದೇಶದಲ್ಲಿ MP ಹಾಕೊಂಡು ಬಂದಿದ್ದಾರೆ. ಈಗ LOP ಆಗಿದ್ದಾರೆ. ಇದು ಹೊರಗಡೆ ಬರಬೇಕು. ಭಾರತದ ಚುನಾವಣೆಯಲ್ಲಿ ಅವರು ಸ್ಪರ್ಧಿಸೋದಕ್ಕೆ ಅರ್ಹ ಅಲ್ಲ, ಅವರ ಸಂಸದ ಸ್ಥಾನವೇ ಅನರ್ಹಗೊಳ್ಳಬೇಕು ಅಂತೆಲ್ಲ ಹೋರಾಟ ಮಾಡಿದ್ರು. ಹೋರಾಟ ಮಾಡ್ತಾ ಅವ್ರಿಗೆ ಸುಮಾರು ಸಲ ಹಿನ್ನಡೆ ಆಯಿತು. ಅರ್ಜಿ ಕೋರ್ಟ್ ವಜಾ ಮಾಡ್ತು. ಆಮೇಲೆ ಹೈಕೋರ್ಟ್ ಮೆಟ್ಟಿಲೇರಿ ಈಗ ಬಹುದೊಡ್ಡ ಬೆಳವಣಿಗೆ ಆಗಿದೆ. ಈ ಕೇಸ್ನಲ್ಲಿ ರಾಹುಲ್ ಗಾಂಧಿ ಅವರಿಗೆ ದೊಡ್ಡ ಹಿನ್ನಡೆ. ಈ ಕೇಸ್ನಲ್ಲಿ ರಾಹುಲ್ ಗಾಂಧಿ ಸಂಕಷ್ಟಕ್ಕೆ ಒಂದು ದಾರಿ ಓಪನ್ ಆಯ್ತಾ ಅನ್ನೋಷ್ಟು ದೊಡ್ಡ ಬೆಳವಣಿಗೆ ಇದು. FIR ದಾಖಲಾಗತ್ತೆ ಈಗ. ಸೊ ನ್ಯಾಯಪೀಠ ಕೆಳ ಹಂತದ ಕೋರ್ಟ್ ಆದೇಶವನ್ನು ರದ್ದುಗೊಳಿಸಿದೆ. ಈಗ ಹೈಕೋರ್ಟ್ ಕೆಳ ಹಂತದ ನ್ಯಾಯಾಲಯದ ಆದೇಶವನ್ನು ರದ್ದುಗೊಳಿಸಿದೆ. ಉತ್ತರ ಪ್ರದೇಶದ ರಾಯ್ಬರೇಲಿ ಜಿಲ್ಲೆಯ ಕೊತ್ವಾಲಿ ಪೊಲೀಸ್ ಠಾಣೆಯಲ್ಲಿ ರಾಹುಲ್ ಗಾಂಧಿ ವಿರುದ್ಧ ಈ ಕೂಡಲೇ ತಕ್ಷಣ FIR ದಾಖಲಿಸುವಂತೆ ಸೂಚನೆ ಮಾಡಿದೆ. ಅಷ್ಟೇ ಅಲ್ಲ, ಈ ಆರೋಪದ ಬಗ್ಗೆ ಸಮಗ್ರ ತನಿಖೆ ನಡೆಸೋದಕ್ಕೆ ರಾಜ್ಯ ಸರ್ಕಾರಕ್ಕೂ ಕೂಡ ನಿರ್ದೇಶನವನ್ನು ಕೊಟ್ಟಿದೆ. ಪ್ರಕರಣದ ಸೂಕ್ಷ್ಮತೆಯನ್ನು ಪರಿಗಣಿಸಿ ಈ ತನಿಖೆಯನ್ನು CBIಗೆ ಹಸ್ತಾಂತರಿಸಬೇಕು ಅಂತ ರಾಜ್ಯ ಸರ್ಕಾರ ಹೈಕೋರ್ಟ್ಗೆ ಮನವಿ ಮಾಡಿಕೊಂಡಿರೋದು. ಇದು ಇನ್ನೂ ಇಂಪಾರ್ಟೆಂಟ್. ಈ ಕೇಸು ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಬಂದರೆ ಕಷ್ಟ ಆಗುತ್ತೆ. ಯಾಕೆ ಅಲ್ಲಿಗೆ ಕಂಪ್ಲೇಂಟ್ ಹೋಗುತ್ತೆ? ಯಾಕಂದ್ರೆ ಆ ವ್ಯಾಪ್ತಿಯ MP ಆಗಿರೋದ್ರಿಂದ ಅವರು ರಾಯ್ಬರೇಲಿ UP ಹಾಗೆ ಕಂಪ್ಲೇಂಟ್ ಕೊಟ್ಟಿದ್ದು, ಅಂದರೆ ನಿಯಮದ ಪ್ರಕಾರ. ಬಟ್ ರಾಜ್ಯ ಸರ್ಕಾರವೇ ಇದು ನಾವು ಮಾಡೋಕ್ಕಾಗಲ್ಲ, ಇಂಟರ್ನ್ಯಾಷನಲ್ ವಿಚಾರ ಅಲ್ವಾ ಇದು. ಇದನ್ನು ತನಿಖೆ ಮಾಡೋದಕ್ಕೆ ಬೇರೆ ದೇಶದ ಇನ್ವಾಲ್ವ್ಮೆಂಟು, ಅವರ ಸಹಕಾರ ಅದೆಲ್ಲ ಬೇಕಾಗುತ್ತೆ. ಸೊ CBI ಮೂಲಕ ಈ ತನಿಖೆ ಆಗಬೇಕು ಅಂತ ರಾಜ್ಯ ಸರ್ಕಾರವೇ ಈಗ ಹೇಳಿರೋದ್ರಿಂದ ಈ ಕೇಸು CBIಗೆ ಹೋಗೋದು ತುಂಬ ಈಸಿ ಆಗಿದೆ.
ತುಂಬ ಈಸಿ ಆಗಿದೆ. CBIಗೆ ರಾಜ್ಯ ಸರ್ಕಾರವೇ ಕೊಡಬಹುದು ಯಾವುದೇ ಪ್ರಕರಣವನ್ನ, ಅಥವಾ CBIಗೆ ತಾನಾಗಿ ಕೈಗೆತ್ಕೊಳ್ಳುವಂಥ ಅಧಿಕಾರವೂ ಇರುತ್ತೆ, ಇಲ್ಲ ಕೋರ್ಟ್ ನಿರ್ದೇಶನದ ಮೇರೆಗೆ CBIಗೆ ಹೋಗೋದಕ್ಕೆ ಅವಕಾಶ ಇರುತ್ತೆ. ಸೊ ಈ ಕೇಸಲ್ಲಿ ಒಂದು FIR ಆಗ್ತಿರೋದು, ಇನ್ನೊಂದು CBIಗೆ ಹಸ್ತಾಂತರ ಆಗ್ತಿರೋದು ಅತಿ ದೊಡ್ಡ ಬೆಳವಣಿಗೆ. ಈ ಕೇಸಲ್ಲಿ ಸ್ಫೋಟಕ ಸಾಕ್ಷಿಗಳಿವೆ ಅನ್ನೋದನ್ನ ಹೈಕೋರ್ಟ್ ಗಮನಿಸಿದಂತಾಯ್ತು ಅಲ್ಲಿಗೆ. ಈ ಕೇಸು ತುಂಬಾ ಸೂಕ್ಷ್ಮ, ಕಾನ್ಫಿಡೆನ್ಷಿಯಲ್ ದಾಖಲೆಗಳಿವೆ ಅಂತ ಕೇಂದ್ರ ಸರ್ಕಾರ ರಿಕ್ವೆಸ್ಟ್ ಮಾಡಿತ್ತು. ಎಷ್ಟು ಸೂಕ್ಷ್ಮವಾದ ಕೇಸ್ ಅಂದ್ರೆ ಇದು ಓಪನ್ ಕೋರ್ಟಲ್ಲೇ ಇದನ್ನ ವಾದ ಪ್ರತಿವಾದ ಮಾಡೋಕೆ ಸಾಧ್ಯ ಇಲ್ಲ. ಅಷ್ಟು ಸೂಕ್ಷ್ಮ ದಾಖಲೆಗಳನ್ನ ಕೇಂದ್ರ ಗೃಹ ಸಚಿವಾಲಯ ಅಂದ್ರೆ ಅಮಿತ್ ಶಾ ಅವರ ಇಲಾಖೆ ಕೋರ್ಟ್ನ ಮುಂದೆ ಇಡೋದಕ್ಕೆ ಪರ್ಮಿಷನ್ ಕೇಳಿತ್ತು ರಾಹುಲ್ ಗಾಂಧಿ ವಿರುದ್ಧ. ಅಂತಹ ಕಾನ್ಫಿಡೆನ್ಷಿಯಲ್ ದಾಖಲೆ ಹೊರಗಡೆ ಪ್ರೆಸೆಂಟು ಮಾಡೋಕ್ಕಾಗಲ್ಲ ಅಂತ ಕೋರ್ಟ್ ಪರ್ಮಿಷನ್ ಕೊಡುತ್ತೆ ಅದಕ್ಕೆ. ಇದೆಲ್ಲ ಆದಮೇಲೆ ಈ ಕೇಸ್ನ ಸೂಕ್ಷ್ಮತೆಯನ್ನು ಅರಿತಿರುವಂತಹ ಹೈಕೋರ್ಟ್ ಈಗ ಕೂಡಲೇ FIR ಮಾಡಿ ಅಂತ ಹೇಳಿದ್ದು CBIಗೆ ಎನಿ ಟೈಮ್ ಈ ಕೇಸ್ ಹೋಗಬಹುದು. ಸೊ ಈ ಕೇಸ್ ಅಂತೂ ಯಾವ ಕಾರಣಕ್ಕೂ ಮುಂದಕ್ಕೆ ಹೋಗಲ್ಲ ಅಂತಿದ್ದವ್ರಿಗೆ ಭಾರಿ ಆಘಾತ, ದೊಡ್ಡದೊಂದು ಬೆಳವಣಿಗೆ. ಈಗ ರಾಹುಲ್ ಗಾಂಧಿ ಅವರ ಅಸ್ತಿತ್ವ ಕಂಪ್ಲೀಟ್ ಭಾರತದಲ್ಲಿ ಅವರ ಅಸ್ತಿತ್ವ, ಅವ್ರ ರಾಜಕಾರಣ, ಅವ್ರ LOP ಸೀಟು, ಅವ್ರ MP ಸೀಟು ಎಲ್ಲ ವ್ಯಾನಿಷ್ ಆಗಿಬಿಡುತ್ತೆ ಈ ಕೇಸಲ್ಲಿ. ವಿಘ್ನೇಶ್ ಶಿಶಿರ್ ಹೇಳ್ತಿರೋದು, ಅವರೊಬ್ಬರೇ ಅಲ್ಲ, ವಿಘ್ನೇಶ್ ಶಿಶಿರ್ ಬಹಳಷ್ಟು ಚೆನ್ನಾಗಿ ಗೊತ್ತಿಲ್ಲ, ಬಟ್ ಸುಬ್ರಮಣಿಯನ್ ಸ್ವಾಮಿ ಯಾವುದಾದ್ರೂ ಕೇಸ್ ಹಿಡಿದ್ರೆ ಸುಮ್ಮನೆ ಹಿಡಿಯಲ್ಲ. ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲೂ ಇವತ್ತು ಸಂಕಷ್ಟ ತಂದಿಟ್ಟಿದ್ದು ಇದೇ ಸುಬ್ರಮಣಿಯನ್ ಸ್ವಾಮಿ ಅವರು ಸೋನಿಯಾ ರಾಹುಲ್ ಗಾಂಧಿ ಅವ್ರನ್ನ ಕಟಕಟಕ್ಕೆ ತಂದು ನಿಲ್ಲಿಸಿದ್ದು ಅನ್ನೋದು ಗೊತ್ತು. ಈಗ ಈ ಕೇಸ್ನ ಗಾಂಭೀರ್ಯತೆ ಎಷ್ಟು ವರ್ಷಗಳಿಂದ ಅವ್ರು ಲೆಟರ್ ಬರೀತಿದ್ದಾರೆ. ಕೇಂದ್ರ ಸರ್ಕಾರವೇ ಯಾಕೋ ರಾಹುಲ್ ಗಾಂಧಿ ಅವರು ಸ್ಟಾರ್ ಪ್ರಚಾರಕರಲ್ವಾ BJPಗೆ, ಅವರು ಇದ್ರು ಅಷ್ಟು ಒಳ್ಳೇದು ಮೋದಿ ಸರ್ಕಾರಕ್ಕೆ ಅಂತ ಅವರನ್ನ ಲಾಕ್ ಮಾಡ್ತಿಲ್ವಾ, ಎಲ್ಲ ಸಾಕ್ಷಿ ಇದ್ರು ಅನ್ನೋ ತನಕ ಟೀಕೆಗಳು ವ್ಯಕ್ತವಾಗಿತ್ತು. ಈ ಕೇಸು ಕ್ಲಿಯರ್ ಆಗಿಬಿಟ್ರೆ ರಾಹುಲ್ ಗಾಂಧಿ ಈ ದೇಶದಲ್ಲಿ ಏನೂ ಅಲ್ಲ, ಈ ದೇಶದಲ್ಲಿ ಅವರು ಏನೂ ಅಲ್ಲ. ಯಾಕಂದರೆ ನಮ್ಮ ಸಂವಿಧಾನದ ಪ್ರಕಾರ ಯಾವ ಕ್ಷಣದಲ್ಲಿ ಒಬ್ಬ ವ್ಯಕ್ತಿ ಬೇರೆ ದೇಶದ ಪೌರತ್ವ ಹೊಂದಿರೋದು ಪ್ರೂವ್ ಆಗುತ್ತಲ್ಲ, ಆ ಕ್ಷಣವೇ ಈ ದೇಶದ ನಾಗರಿಕತ್ವ ಅಂದರೆ ಪೌರತ್ವ ಕ್ಯಾನ್ಸಲ್ ಆಗುತ್ತೆ. ಈ ದೇಶದ ನಾಗರಿಕ ಆಗಿರಲ್ಲ ಅವರು, ಈ ದೇಶದ ಪೌರತ್ವ ಆ ಕ್ಷಣವೇ ಕ್ಯಾನ್ಸಲ್ ಆಗುತ್ತೆ. ಸೋನಿಯಾ ಗಾಂಧಿ ಅವ್ರಿಗೂ ಸಂಕಷ್ಟ ಒಂದು ಕಡೆ. ಹೆಂಗೆ ಅವರು ಈ ದೇಶದ ಪ್ರಜೆಯಾಗಕ್ಕಿಂತ ಮುಂಚೆನೇ ವೋಟರ್ ಲಿಸ್ಟಲ್ಲಿ ಹೆಸರು ಸೇರ್ತು. ಫಸ್ಟ್ ಅವ್ರ ವಿರುದ್ಧ ಕ್ರಿಮಿನಲ್ ಕೇಸು, ಅತ್ಯಂತ ಕಠಿಣ ಕ್ರಮ ಆಗಬೇಕು ಅಂತ ಕೇಸು ಒಂದು ಕಡೆ ನಡೀತಿದೆ. ತಾಯಿ ಮಗ ಇಬ್ಬರಿಗೂ, ಗಾಂಧಿ ಫ್ಯಾಮಿಲಿಯ ಟಾಪ್ ಲೀಡರ್ಸ್ಗೆ ಈಗ ಸಂಕಷ್ಟ. ಅದರಲ್ಲೂ ರಾಹುಲ್ ಗಾಂಧಿ ಅವರಿಗೆ ಕೇಸಲ್ಲಿ ಸಣ್ಣ ಸಣ್ಣ ವಿಚಾರಗಳಿಲ್ಲ. ಇವರೇ ಒಂದು ಕಂಪನಿಯಲ್ಲಿ ಡಿಕ್ಲೇರ್ ಮಾಡಿಕೊಂಡಿರೋ ದಾಖಲೆ ಇಟ್ಟಿದ್ದಾರೆ. ತಾನು ಬ್ರಿಟನ್ ಪ್ರಜೆ ಅಂತ ರಾಹುಲ್ ಗಾಂಧಿ ಅವರು ಬ್ರಿಟನ್ ಕಂಪನಿಯಲ್ಲಿ ಡಿಕ್ಲೇರ್ ಮಾಡ್ಕೊಂಡಿರೋದು, ಮತ್ತು ಆ ಕಂಪನಿಯ ಡೈರೆಕ್ಟರ್ ತಾನು ಅನ್ನೋದನ್ನು ಒಪ್ಕೊಂಡಿದ್ದಾರೆ ರಾಹುಲ್ ಗಾಂಧಿ ಅವರು. ಯಾಕಂದರೆ ಅವರು ಎಲೆಕ್ಷನ್ಗೆ ನಿಲ್ಲುವಾಗ ಎಲೆಕ್ಷನ್ ಕಮಿಷನ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಬಟ್ ನಾನು ಆ ದೇಶದ ಪ್ರಜೆ ಅಂತ ಡಿಕ್ಲೇರ್ ಮಾಡ್ಕೊಂಡಿರೋದನ್ನು ಒಪ್ಕೋತಿಲ್ಲ ಅವರು. ಅದಕ್ಕೆ ಸಾಕ್ಷಿಯನ್ನು ಬ್ರಿಟನ್ ಗೌರ್ಮೆಂಟಿಂದಾನೇ ಕಲೆಕ್ಟ್ ಮಾಡಿಕೊಂಡು ಕೋರ್ಟ್ ಮುಂದೆ ಇಡಲಾಗಿದೆ ಅನ್ನೋದು ವಿಘ್ನೇಶ್ ಶಿಶಿರ್ ಅವರು ಹೇಳ್ತಿರೋದು. ಮತ್ತು ಕೇಂದ್ರ ಸರ್ಕಾರ ಇನ್ವಾಲ್ವ್ ಆಗಿರೋದ್ರಿಂದ ಈಗ ಒಂದು ದೇಶದ ಸರ್ಕಾರದಿಂದ ಒಬ್ಬ ಸಾಮಾನ್ಯ ವ್ಯಕ್ತಿ ಸಾಕ್ಷಿ ತರಿಸ್ಕೊಳ್ತಾರೆ ಅಂದರೆ ಇನ್ನು CBI, ಕೇಂದ್ರ ಸರ್ಕಾರ, ಕೇಂದ್ರ ಗೃಹ ಇಲಾಖೆ ಏನೇನು ತರಿಸ್ಕೊಳ್ಬಹುದು ಅಲ್ವಾ. ಸೊ ವೆರಿ ಈಸಿ ಇದು. ಒಂದು ದೇಶದ ಪ್ರಜೆಯ ಈ ವ್ಯಕ್ತಿ ಅಲ್ವಾ ಅಂತ ಕಂಡುಹಿಡಿಯೋದು ವೆರಿ ಈಸಿ ಟಾಸ್ಕ್. ಇಷ್ಟು ದಿನ ಯಾಕೆ ಬಂತು ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಹೆಂಗೆ ಸಾಧ್ಯ ಅದು ಇಷ್ಟು ಸಾಕ್ಷಿಗಳಿರುವಂತಹ ಕೇಸ್ ಇಷ್ಟು ದಿನ ಬರೋಕೆ ಅಂತ. ಕಡೆಗೂ ಈ ಕೇಸಲ್ಲಿ FIR ಆಗ್ತಿದ್ದು ರಾಹುಲ್ ಗಾಂಧಿ ಅವ್ರಿಗೆ ದೊಡ್ಡ ಸಂಕಷ್ಟ. ಒಂದೆರಡು ವಿಚಾರ ಇಲ್ಲ ರಾಹುಲ್ ಗಾಂಧಿ ಅವ್ರ ವಿರುದ್ಧ ಶಿಶಿರ್ ಅವರು ಎತ್ಕೊಂಡಿರೋದು. ಫೇಕ್ ಪಾಸ್ಪೋರ್ಟ್ ಮೇಲೆ ಇವರು ಆಪರೇಟ್ ಮಾಡ್ತಿದ್ದಾರೆ. ಇನ್ನೊಂದು ಆರೋಪ ಏನು, ಶಿಶಿರ್ ಅವರು ಮಾಡೋದು ಈ ಕೇಸಲ್ಲಿ ಯಾವ ಆಧಾರದಲ್ಲಿ ಹೋರಾಟ ಮಾಡ್ತಿದ್ದಾರೆ ಅಂದರೆ ಅವರು ವಿದೇಶಕ್ಕೆ, ಬರೀ ವಿದೇಶ ಅಲ್ಲ, ಭಾರತದ ಶತ್ರು ರಾಷ್ಟ್ರಕ್ಕೆ ಭಾರತದ ಸೂಕ್ಷ್ಮ ವಿಚಾರಗಳನ್ನು, ಸೈನ್ಯದ ಸೂಕ್ಷ್ಮ ವಿಚಾರಗಳನ್ನು ಹಸ್ತಾಂತರಿಸಿದ್ದಾರೆ ಅನ್ನುವಂಥ ಡಾಕ್ಯುಮೆಂಟ್ಸ್, ವಿಡಿಯೋ ಸಾಕ್ಷಿಗಳು, ಇನ್ನಿತರ ವಿಚಾರಗಳು. ಮತ್ತು ಇವರು ಈ ದೇಶದ ಪ್ರಜೆಯೇ ಅಲ್ಲದೆ ಅವರು ಈ ಕೇಸಲ್ಲಿ ಮೋದಿ, ಅಮಿತ್ ಶಾ ಅಂದರೆ ಕೇಂದ್ರ ಸರ್ಕಾರ ಎಂಟ್ರಿ ಆದಾಗ ಥ್ಯಾಂಕ್ಸ್ ಹೇಳಿದ್ರು ಕೇಂದ್ರಕ್ಕೆ. ವಿದೇಶಿ ಪ್ರಜೆಗಳನ್ನು ಅಕ್ರಮವಾಗಿ ನೆಲೆಸೋದಕ್ಕೆ ಬಿಡೋದಕ್ಕೆ ಭಾರತ ಸರ್ಕಾರ ಅವಕಾಶ ಮಾಡಿಕೊಡ್ತಿಲ್ಲ ಅಲ್ವಾ. ಅದರ ವಿರುದ್ಧ ದಿಟ್ಟ ಕ್ರಮ, ಬಾಂಗ್ಲಾ ಅಕ್ರಮ ವಲಸಿಗರು, ಬೇರೆ ಬೇರೆ ಅಕ್ರಮ ವಲಸಿಗರ ವಿರುದ್ಧ ಕ್ರಮ ಕೈಗೊಳ್ತಿದೆ. ಈ ಕೇಸು ಸೇಮ್. ಇವರು ಬ್ರಿಟನ್ ಪ್ರಜೆ ಅನ್ನೋದೇ ಆದರೆ ಇವರು ಅಕ್ರಮ ವಲಸಿಗ, ಅಕ್ರಮವಾಗಿ ಭಾರತದಲ್ಲಿ ಉಳ್ಕೊಂಡಿರುವಂಥ ವ್ಯಕ್ತಿ ಅನ್ನೋ ಥರ ಆಗತ್ತೆ. ಈ ದೇಶದ ಪೌರತ್ವ ಇಲ್ಲದೆ ಈ ದೇಶದಲ್ಲಿ MP ಆಗಿದ್ದಾರೆ ಅಂದರೆ. ಸೊ ವಿದೇಶಿ ಪ್ರಜೆಗಳ ವಿರುದ್ಧ
ದಿಟ್ಟ ಕ್ರಮ ಕೈಗೊಳ್ತಿರೋ ಮೋದಿ ಸರ್ಕಾರಕ್ಕೆ ಥ್ಯಾಂಕ್ಸ್ ಅನ್ನುವಂಥ ಒಂದು ಸಂದೇಶವನ್ನು ಇದೇ ವಿಘ್ನೇಶ್ ಶಿಶಿರ್ ಅವರು ಕೊಟ್ಟಿದ್ರು. ಕೇಂದ್ರ ಎಂಟ್ರಿ ಆದಾಗ ಈಗ FIR ಆಗ್ತಿದ್ದು ರಾಹುಲ್ ಗಾಂಧಿ ಅವರು ಸಂಸದ ಸ್ಥಾನವನ್ನೇ ಕಳೆದುಕೊಳ್ತಾರ. ಕಾಂಗ್ರೆಸ್ನ ಇತಿಹಾಸದಲ್ಲಿಯೇ ಒಂದು ದೊಡ್ಡ ಬೆಳವಣಿಗೆ ಆಗುತ್ತಾ ಇದು. ಪ್ರಿಯಾಂಕಾ ಗಾಂಧಿ ಅವರ ನಾಯಕತ್ವ ವಹಿಸಿಕೊಳ್ಳಿ ಅನ್ನೋ ಕೂಗು ಹೇಳ್ತಿರುವಾಗಲೇ ರಾಹುಲ್ ಗಾಂಧಿ ಅವರ ನಾಯಕತ್ವ ತಂತಾನೇ ಈಗ ಕಳೆದು ಹೋಗಲಿದೆಯಾ ಅನ್ನೋ ಡೆವಲಪ್ಮೆಂಟು ಆಗ್ತಿದೆ. ಕಾದು ನೋಡಬೇಕು. ಸದ್ಯದಲ್ಲಿಯೇ ಈ ಕೇಸ್ ರಾಷ್ಟ್ರ ರಾಜಕಾರಣದಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಬಹುದು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.